ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಚಿಕ್ಕ ಮಕ್ಕಳಿಗೆ ಅಂದರೆ 5 ತಿಂಗಳಿಂದ 1 ವರ್ಷದೊಳಗಡೆ ಇರೋ ಮಕ್ಕಳಿಗೆ ರಾಗಿ ಸರಿ ಮಾಡೋದು ಯಾವ ಥರ ಅಂತ ತೋರಿಸ್ಕೊಡ್ತಿದ್ದೀನಿ. ಹೊರಗಡೆ ಸೆರ್ಲ್ಯಾಕ್ಸ್ ಎಲ್ಲ ತುಂಬ ಸಿಗುತ್ತೆ, ಬಟ್ ನೀವು ಮನೆಯಲ್ಲೇ ಮಾಡ್ಕೊಂಡು ಮಕ್ಳಿಗೆ ತಿನ್ನಿಸೋದ್ರಿಂದ ಹೆಲ್ದಿಯಾಗೂ ಕೂಡ ಇರುತ್ತೆ, ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಈಗ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ. ನಾನು ಇಲ್ಲಿ 2 kg ರಾಗಿ ತೊಗೊಂಡಿದ್ದೀನಿ. 2 kg ರಾಗಿಗೆ 1/4 kgಯಷ್ಟು ಅಕ್ಕಿ, ಒಂದು 150 ಗ್ರಾಮಷ್ಟು ಗೋಧಿ, ಬಿಳಿ ಜೋಳ 100 ಗ್ರಾಮು, ತೊಗರಿಬೇಳೆ 100 ಗ್ರಾಮು, ಕಡಲೆಬೇಳೆ 100 ಗ್ರಾಮು, ಹೆಸರು ಕಾಳು 100 ಗ್ರಾಮು ಮತ್ತು ಬಾರ್ಲಿ ತೊಗೊಂಡಿದ್ದೀನಿ. ಇದೆಲ್ಲ ಚೆನ್ನಾಗಿ ಒಂದು 2-3 ಸಲ ತೊಳೆದು ನೀವು ಬಿಸಿಲಲ್ಲಿ ಒಣಗಾಕ್ಕೊಳ್ಬೇಕು. ಅದ್ರ ಮೇಲೆ ಒಂದು ಬಟ್ಟೆ ಹಾಕಿದ್ರೆ ಯಾವುದೇ ರೀತಿ ಧೂಳೆಲ್ಲ ಬರದೇ ಥರ ಇರುತ್ತೆ. ಈಗ ಎಲ್ಲ ಚೆನ್ನಾಗಿ ಒಣಗಿದೆ. ಈಗ ನಾನು ರಾಗಿನ ಫಸ್ಟು ಸ್ವಲ್ಪ ಬೆಚ್ಚಗೆ ಮಾಡ್ಕೊತಿದ್ದೀನಿ. ಎಲ್ಲ ಒಣಗಿಸಿದ್ರು ಕೂಡ ಇನ್ನೊಂದು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಇಲ್ಲಿ ರಾಗಿನ ಕೂಡ ಹುರಿದಿಟ್ಕೊತಾ ಇದ್ದೀನಿ. ತುಂಬ ಏನೂ ಉರಿಬೇಕಾಗಿಲ್ಲ, ಸ್ವಲ್ಪ ಬಿಸಿ ಆದರೆ ಸಾಕು, ಯಾಕಂದರೆ ಆಲ್ರೆಡಿ ಬಿಸಿಲಲ್ಲಿ ಒಣಗಿರುತ್ತಲ್ವ. ಸೊ ಸ್ವಲ್ಪನೇ ಹಾಕ್ಕೊಂಡು ನೀವು ರಾಗಿನ ಕೂಡ ಚೆನ್ನಾಗಿ ಬಿಸಿ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಕೆಂಪು ರಾಗಿ ತೊಗೊಂಡಷ್ಟು ಚೆನ್ನಾಗಿರುತ್ತೆ ಸರಿ. ಈಗ 2 kg ರಾಗಿನೂ ಕೂಡ ನಾವು ಈ ರೀತಿ ಚೆನ್ನಾಗಿ ಹುರ್ಕೊಳ್ಬೇಕು. ರಾಗಿ ಹುರಿದಿದ್ದಾದಮೇಲೆ ಒಂದೊಂದೇ ಕಾಳುಗಳನ್ನ ಕೂಡ ನಾವು ಇದೇ ಥರ ಚೆನ್ನಾಗಿ ಕೆಂಪಗೆ ಹುರ್ಕೊಳ್ಬೇಕು. ರಾಗಿ ಆದಮೇಲೆ ನಾನಿಲ್ಲಿ ಗೋಧಿನ ಹುರಿತಾ ಇದ್ದೀನಿ. ಗೋಧಿ ಕೂಡ ಅಷ್ಟೇ ತುಂಬ ಕೆಂಪಗಾಗೋವರೆಗೂ ಚೆನ್ನಾಗಿ ಲೋ ಫ್ಲೇಮಲ್ಲೇ ಹುರ್ಕೊಳ್ಬೇಕು. ಹೈ ಫ್ಲೇಮ್ ಇಟ್ಟಷ್ಟು ಬೇಗ ಸೀದೋಗುತ್ತೆ. ಸೊ ಲೋ ಫ್ಲೇಮ್ ಇಟ್ಕೊಂಡು ಕೆಂಪಗಾಗೋವರೆಗೂ ಗೋಧಿನ ಹುರಿದಿಟ್ಕೊಳ್ಬೇಕು. ಹುರಿದಿರೋ ಗೋಧಿ ತಿಂತಾಯಿದ್ರೆ ತುಂಬ ಟೇಸ್ಟಿಯಾಗಿತ್ತು, ಕಡಲೆಪುರಿ ತಿನ್ನೋ ಥರ ಫೀಲ್ ಆಗ್ತಿತ್ತು. ಬಟ್ ತುಂಬ ಚೆನ್ನಾಗಿರುತ್ತೆ. ಬೇಕಾದ್ರೆ ಒಂದ್ಸಲ ಟ್ರೈ ಮಾಡಿ ನೋಡಿ, ಗೋಧಿ ತಿಂದ್ಬಿಟ್ಟು ನೋಡಿ. ಈ ಥರ ಪಟ ಅಂತಂದಾಗ ನೀವು ಗೋಧಿನ ಇಳಿಸ್ಕೊಳ್ಬೇಕು. ಇದಾದಮೇಲೆ ಅಕ್ಕಿ ಕೂಡ ಅಷ್ಟೇ ಸ್ವಲ್ಪ ಕೆಂಪಗಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈ ಥರ ನೀವು ಲೈಟ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡಷ್ಟು ಟೇಸ್ಟಿಯಾಗಿರುತ್ತೆ ಸರಿ. ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ, ಯಾಕಂದರೆ ನಾವು ಅವ್ರಿಗೆ ಸಪ್ಪೆ ಕೊಡ್ತೀವಲ್ವ. ಸೊ ಸ್ವಲ್ಪ ಬಾಯಿಗೆ ರುಚಿ ಸಿಗಲಿ ಅಂತ ನಾವೆಲ್ಲ ಕಾಳುಗಳನ್ನ ಫ್ರೈ ಮಾಡ್ಕೊತೀವಿ. ಇದಾದಮೇಲೆ ಬಿಳಿ ಜೋಳನ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಈಗ ತೊಗರಿಬೇಳೆ ನೋಡ್ತಿದ್ದೀರಲ್ವ ಯಾವ ಥರ ಫ್ರೈ ಆಗ್ತಿದೆ ಅಂತ. ಇದೇ ಥರ ಲೈಟ್ ಬ್ರೌನ್ ಕಲರ್ ಬರುವಾಗೂ ನೀವು ಎಲ್ಲ ಕಾಳುಗಳನ್ನ ಫ್ರೈ ಮಾಡ್ಕೊಳ್ಬೇಕು. ಈಗ ಲಾಸ್ಟಲ್ಲಿ ಕಡಲೆಬೇಳೆನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ. ಹೆಸರು ಕಾಳು ಕೂಡ ಅಷ್ಟೇ ಅದೇ ಥರ ನೀವು ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಈಗ ಎಲ್ಲ ಕಾಳುಗಳು ಕೂಡ ಚೆನ್ನಾಗಿ ಫ್ರೈ ಆಗಿದೆ, ಘಮ ಕೂಡ ತುಂಬ ಚೆನ್ನಾಗಿ ಬರ್ತಿತ್ತು. ಈಗ ಲಾಸ್ಟಲ್ಲಿ ಬಾರ್ಲಿ, ಇದ್ರ ಜೊತೆಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಕೂಡ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಇಲ್ಲಿ 100 ಗ್ರಾಮಷ್ಟು ಪಿಸ್ತಾನ ಕೂಡ ತೊಗೊಂಡಿದ್ದೀನಿ. ಪಿಸ್ತಾ ಸಾಲ್ಟ್ ಇಲ್ಲದೇ ಇರೋಂಥದ್ದು ತೊಗೊಳ್ಬೇಕು ನೀವು. ಹಾಗೆ 100 ಗ್ರಾಮಷ್ಟು ಬಾದಾಮಿ ಕೂಡ ತೊಗೊಂಡಿದ್ದೀನಿ. ಬಾದಾಮಿ ಕೂಡ ಲೈಟಾಗಿ ಫ್ರೈ ಮಾಡ್ಕೊಳ್ಬೇಕು ನೀವು. ಬಾದಾಮಿ ಆದಮೇಲೆ 100 ಗ್ರಾಮಷ್ಟು ಗೋಡಂಬಿ ಕೂಡ ತೊಗೊಳ್ಬೇಕು. ಇದಾದಮೇಲೆ ಟೇಸ್ಟಿಗೋಸ್ಕರ ಸ್ವಲ್ಪ ಜೀರಿಗೆ, ಒಂದು 50 ಗ್ರಾಮು ಬೇಡ, 50 ಗ್ರಾಮ್ಗಿಂತ ಒಂದು ಸ್ವಲ್ಪ ಜೀರಿಗೆನ ಹಾಕ್ಕೊಂಡ್ರೆ ಅದು ಕೂಡ ಲೈಟ್ ಫ್ರೈ ಮಾಡ್ಕೊಳ್ಬೇಕು. ಇದಾದಮೇಲೆ ಒಂದು 2 ಸ್ಪೂನಷ್ಟು ಚಿಕ್ಕ ಸ್ಪೂನಲ್ಲಿ ಮೆಂತ್ಯ ತೊಗೊಳ್ಳಿ. ಇದಾದಮೇಲೆ ಮೆಣಸು ಯಾಕಂದರೆ ಕೋಲ್ಡ್ ಆಗಬಾರ್ದು ಅಂತ ಹೇಳಿ ಮೆಣಸನ್ನ ಹಾಕ್ತೀವಿ ನೋಡಿ. ಇದೆಲ್ಲ ಹಾಕಿದ್ಮೇಲೆ ಎಷ್ಟು ಚೆನ್ನಾಗಿ ಕಾಣ್ತದೆ ಅಲ್ವಾ. ಈಗ ಇದನ್ನು ನಾವೆಲ್ಲ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹೊರಗಡೆ ತುಂಬ ವೆರೈಟೀಸ್ ಸಿಗುತ್ತೆ ಸೆರ್ಲ್ಯಾಕ್ಸು, ಬಟ್ ನಾವು ಮನೇಲೇ ಮಾಡ್ಕೊಳೋದ್ರಿಂದ ನಾವು ನೀಟಾಗೂ ಮಾಡ್ಕೊಳ್ಬೋದು. ಬಟ್ ನಮಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ಏನು ಇದರಲ್ಲಿ ಕಸ ಆಗಲಿ ಇನ್ನೊಂದಾಗಲಿ ಇರಲ್ಲ ಅಂತ. ಹಾಗೆ ಮಕ್ಳಿಗೂ ತುಂಬ ಹೆಲ್ತಿಯಾಗಿರುತ್ತೆ ಇದು. ವೆಯ್ಟ್ ಗೇನ್ಗೂ ಕೂಡ ಯೂಸ್ ಆಗುತ್ತೆ ಇದನ್ನು. ಯಾಕಂದರೆ ಮಕ್ಕಳು ತುಂಬ ಆಟ ಆಡ್ತಾ ಇರ್ತಾರೆ, ಅವರಿಗೆ ಬುದ್ಧಿ ಬರ್ತಾ ಇದ್ದಂಗೆ ಒಂದು 6 ಮಂತ್ಸ್ ಆದಮೇಲೆ ತುಂಬ ಆ್ಯಕ್ಟಿವ್ ಆಗಿ ಹೋಗ್ತಾರೆ. ಆಗ ಅವರಿಗೆ ಈ ಥರ ಸ್ವಲ್ಪ ಹೆಲ್ತಿ ಫುಡ್ ಕೊಡೋದ್ರಿಂದ ಅವ್ರಿಗೂ ಸ್ವಲ್ಪ ಸ್ಟ್ರೆಂತ್ ಇರುತ್ತೆ ಅಂಥೇಳಿ ನಾವು ಈ ಕಾಳುಗಳನ್ನೆಲ್ಲ ಹಾಕಿ ಮಾಡೋದ್ರಿಂದ ಅವರಿಗೂ ಬಾಯಿಗೂ ರುಚಿ ಸಿಗುತ್ತೆ, ಹಾಗೆ ಹೆಲ್ದಿಯಾಗೂ ಇರ್ತಾರೆ ಅಂಥೇಳಿ ನಾವು ಈ ಥರ ಮಾಡಿಕೊಂಡ್ರೆ ಒಳ್ಳೆಯದು. ನೋಡಿ, ಈಗೆಲ್ಲ ಮಿಕ್ಸ್ ಆಗಿದೆ. ಈಗ ಇದನ್ನು ನೀವು ಮಿಲ್ಗೆ ಹಾಕಿಸ್ಕೊಂಡು ಬಂದರೆ ರುಚಿಯಾಗಿರುವಂಥ ರಾಗಿ ಸರಿ ಪೌಡರ್ ರೆಡಿಯಾಗಿರುತ್ತೆ. ನೋಡಿದ್ರಲ್ವ ಫ್ರೆಂಡ್ಸ್, ನಮ್ಮ ಮನೇಲಿ ನಮ್ಮ ಪಾಪುಗೆ ನಾವು ಈ ಥರನೇ ಸರಿ ಮಾಡಿಕೊಡೋದು. ನಿಮ್ಮ ಮನೇಲಿ ಯಾವ ಥರ ಮಾಡ್ತೀರಾ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದರೆ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೇಗಿದೆ ಅಂತ ಕಾಮೆಂಟ್ ಮಾಡಿ. ಜೊತೆಗೆ ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.